ಮನಿ ಪ್ಲಾಂಟ್ ಸರಿಯಾದ ದಿಕ್ಕಿನಲ್ಲಿ ನೆಡುವುದರಿಂದ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ. ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ರವಾನಿಸುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಮನೆಯಲ್ಲಿ ಪ್ರತಿಯೊಂದು ವಸ್ತುವನ್ನು ಇಡಲು ದಿಕ್ಕನ್ನು ತಿಳಿಸಲಾಗಿದೆ. ಮನಿ ಪ್ಲಾಂಟ್ ಇಡಲು ಸಹ ಸರಿಯಾದ ದಿಕ್ಕನ್ನು ಉಲ್ಲೇಖಿಸಲಾಗಿದೆ. ಮನಿ ಪ್ಲಾಂಟನ್ನು ಸರಿಯಾದ ದಿಕ್ಕಿನಲ್ಲಿ ಇಟ್ಟಾಗ ಮಾತ್ರ ಅದರ ಪರಿಣಾಮ ಕಾಣಬಹುದು. ತಪ್ಪು ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಇಡುವುದರಿಂದ ಮನೆಯಲ್ಲಿ ಹಣ ಉಳಿಯುವುದಿಲ್ಲ, ಬಡತನವನ್ನು ಸೃಷ್ಟಿಸುತ್ತದೆ. ಅಂತಹ ಮನೆಯಲ್ಲಿ ತಾಯಿ ಲಕ್ಷ್ಮಿ ನೆಲೆಸುವುದಿಲ್ಲ. ಸರಿಯಾದ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಇಟ್ಟರೆ ಮನೆಯನ್ನು ಸಂಪತ್ತಿನಿಂದ ತುಂಬಿಸುತ್ತದೆ. ಅಂತಹ ಮನೆಯಲ್ಲಿ ಬಡತನ ಮತ್ತು ನಕಾರಾತ್ಮಕ ಶಕ್ತಿ ಎಂದಿಗೂ ನೆಲೆಸುವುದಿಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟನ್ನು ಆಗ್ನೇಯ ದಿಕ್ಕಿನಲ್ಲಿ ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಇರಿಸಲಾಗಿರುವ ಮನಿ ಪ್ಲಾಂಟ್ ಸಂತೋಷ, ಅದೃಷ್ಟ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟನ್ನು ಈಶಾನ್ಯ ಮೂಲೆಯಲ್ಲಿ ಇಡಬಾರದು. ಹೀಗೆ ಮಾಡುವುದರಿಂದ ಲಾಭದ ಬದಲು ನಷ್ಟವಾಗುತ್ತದೆ. ಮನೆಯ ಪಶ್ಚಿಮ ಮತ್ತು ಪೂರ್ವ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ನೆಡುವುದನ್ನು ತಪ್ಪಿಸಬೇಕು. ಮನಿ ಪ್ಲಾಂಟನ್ನು ಆಗ್ನೇಯದಲ್ಲಿ ಇಡಲು ಶಿಫಾರಸು ಮಾಡಲಾಗುತ್ತದೆ. ಮನಿ ಪ್ಲಾಂಟನ್ನು ಎಂದಿಗೂ ನೆಲದಲ್ಲಿ ನೆಡಬೇಡಿ. ಯಾವಾಗಲೂ ಅದನ್ನು ಮಡಕೆ ಅಥವಾ ಬಾಟಲಿಯಲ್ಲಿ ಮಾತ್ರ ನೆಡಬೇಕು. ಮನಿ ಪ್ಲಾಂಟ್ನ ಬಳ್ಳಿಯು ಮೇಲಕ್ಕೆ ಉಳಿಯುವಂತೆ ವ್ಯವಸ್ಥೆ ಮಾಡಿ. ಅದರ ಬಳ್ಳಿಯನ್ನು ನೆಲದ ಮೇಲೆ ನೇತಾಡಲು ಬಿಡಬೇಡಿ. ಮನಿ ಪ್ಲಾಂಟ್ ಶುಕ್ರ ಗ್ರಹ ಮತ್ತು ತಾಯಿ ಲಕ್ಷ್ಮಿಗೆ ಸಂಬಂಧಿಸಿದೆ. ಆದ್ದರಿಂದ ಮನಿ ಪ್ಲಾಂಟ್ ನೆಡುವ ಮೂಲಕ ಶ್ರೀಮಂತರಾಗಲು ಬಯಸಿದರೆ ಶುಕ್ರವಾರದಂದು ಮನಿ ಪ್ಲಾಂಟನ್ನು ನೆಡಿ. ಮನಿ ಪ್ಲಾಂಟ್ ಒಣಗಿ ಹೋದರೆ ಹಾಗೆಯೇ ಬಿಟ್ಟು ಬಿಡಬೇಡಿ. ತಕ್ಷಣ ಅದನ್ನು ತೆಗೆದು ಹೊಸ ಮನಿ ಪ್ಲಾಂಟ್ ನೆಡಬೇಕು. ಮನಿ ಪ್ಲಾಂಟ್ನ ಒಣ ಎಲೆಗಳನ್ನು ಕಾಲಕಾಲಕ್ಕೆ ತೆಗೆಯುತ್ತಲೇ ಇರಿ. ಇಲ್ಲದಿದ್ದರೆ ಪ್ರಗತಿ ಕುಂಠಿತಗೊಳ್ಳುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.